ಎಲ್ಲರಿಗೂ ನಮಸ್ಕಾರ. GPSTR ಮತ್ತು HSTR 2026 ಒಂದು ಪ್ರಿಪ್ರೇಷನ್ ಆರಂಭಿಸುವಂಥ ಮೊದಲು ಎಲ್ಲರಿಗೂ ನಮಸ್ಕಾರ. PSTR, GPSTR ಮತ್ತು HSTR 2026ಕ್ಕೆ ಪ್ರಿಪ್ರೇಷನ್ ಆರಂಭಿಸುವ ಮೊದಲು ಒಂದು ಮಾತು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಈ ರಿಕ್ರೂಟ್ಮೆಂಟ್ನಲ್ಲಿ ಕೇವಲ ಹೆಚ್ಚು ಓದುವುದನ್ನೇ ಸೆಲೆಕ್ಟ್ ಆಗುತ್ತಾನೆ, ಅತಿ ಹೆಚ್ಚು ಪುಸ್ತಕಗಳನ್ನು ಕಲೆಕ್ಟ್ ಮಾಡಿದವನೇ ಸೆಲೆಕ್ಟ್ ಆಗ್ತಾನೆ ಅನ್ನೋದು ತಪ್ಪದು. ಸರಿಯಾದ ಪೋಸ್ಟ್ ಆಯ್ಕೆ ಮಾಡಿದವನು, ಅಪ್ಲಿಕೇಶನ್ ತಪ್ಪಿಲ್ಲದೆ ಹಾಕಿದವನು, ಸಿಲೆಬಸ್ ಪ್ರಕಾರ ಅಭ್ಯಾಸ ಮಾಡಿದವನು ಮುಂದೆ ಹೋಗ್ತಾನೆ. ಇಂದಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಅರ್ಜಿಯಿಂದ ಪರೀಕ್ಷೆಯವರೆಗೆ ಸಂಪೂರ್ಣವಾದಂಥ ಒಂದು ರೋಡ್ ಮ್ಯಾಪನ್ನು ಹೇಳ್ತೀನಿ. ಇಂದು ಬೆಳಿಗ್ಗೆ ಅಪ್ಲೋಡ್ ಮಾಡಿರುವಂಥ ವಿಡಿಯೋದಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ಹೇಳಿಕೊಟ್ಟಿದ್ದೀನಿ. ಅದರಂತೆಯೇ ಕಂಪ್ಲೀಟ್ ಆದಂಥ ಒಂದು ವಿಡಿಯೋ ಸೀರೀಸ್ ಪ್ರಾರಂಭ ಆಗುತ್ತೆ. ಇಲ್ಲಿ ಈ ಅಂಶಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಒಂದು ಪ್ರಮುಖ ಕಾರಣ ಏನು ಅಂತಂದರೆ, ಕೇಂದ್ರೀಕೃತ ದಾಖಲಾತಿ ಘಟಕ KG ರಸ್ತೆ ಬೆಂಗಳೂರು ಅವರು ಅಭ್ಯರ್ಥಿಗಳಿಗೆ ಮಾರ್ಗಸೂಚಿ ಅಂಥೇಳಿ ಒಂದು PDF ಅನ್ನು ಅಪ್ಲೋಡ್ ಮಾಡಿದ್ದಾರೆ. ಅದರಲ್ಲಿ ನಾವು ಯಾವ್ಯಾವ ಅಂಶಗಳನ್ನು ಗಮನಿಸಬೇಕು ಅನ್ನೋದ್ರ ಬಗ್ಗೆ ಸಾಮಾನ್ಯವಾಗಿ ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಮಾರ್ಗಸೂಚಿಗಳನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಪ್ರಿಪ್ರೇಷನ್ಗೆ ಮೊದಲು ವಾಟ್ಸಪ್ ಮೆಸೇಜ್, ಯೂಟ್ಯೂಬ್ ಕಾಮೆಂಟ್ ಅಥವಾ ಕೆಲವು ರೂಮರ್ಗಳು ಇದ್ರ ಮೇಲೆ ಡಿಪೆಂಡ್ ಆಗಬಾರ್ದು. ನೀವು ಮೊದಲು CSL ಅಧಿಕೃತ ವೆಬ್ಸೈಟ್ಗೆ ಹೋಗಬೇಕು. ನಮ್ಮ CSLನ ಅಧಿಕೃತ ವೆಬ್ಸೈಟ್ ಅದೇ ನಮಗೆ ಮೇನ್ ಸೋರ್ಸ್. ಅದು CSLನಲ್ಲಿ ಕೊಟ್ಟಿರೋದು ನಮಗೆ ಮೇನ್ ಸೋರ್ಸ್. ಇಲ್ಲಿ CSLನಲ್ಲಿ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿರುವಂಥ ನಮಗೆ ವೆಬ್ಸೈಟ್ ಇದೆ. ಆ ಸೆಲ್ಲಿಗೆ ಭೇಟಿ ಕೊಡಬೇಕು. ಅಲ್ಲಿ ಕ್ಯಾಂಡಿಡೇಟ್ ಇನ್ಸ್ಟ್ರಕ್ಷನ್ ಅಂಥೇಳಿ ಇದೆ. ಅದನ್ನು ಡೌನ್ಲೋಡ್ ಮಾಡಿ ಒಂದು ಬಾರಿ ನೋಡ್ಕೊಳ್ರಿ. ಮತ್ತು ನಾನು ಸಹ ಇದಕ್ಕೆ ಈ PDF ಅನ್ನು ಈ ಯೂಟ್ಯೂಬ್ನ ಡಿಸ್ಕ್ರಿಪ್ಷನ್ನಲ್ಲಿ ಆ ಲಿಂಕನ್ನು ಕೊಟ್ಟಿರ್ತೀನಿ. ಅದನ್ನು ಡೌನ್ಲೋಡ್ ಮಾಡಿ ನೀವು ಅದನ್ನು ಸ್ಪಷ್ಟವಾಗಿ ಓದ್ಕೊಳ್ಬೇಕು. ಇಲ್ಲಿ ಕ್ಯಾಂಡಿಡೇಟ್ ಇನ್ಸ್ಟ್ರಕ್ಷನ್, ಡಿಸ್ಟಿಕ್ ಅಥವಾ ಡಿವಿಷನ್ ನೋಟಿಫಿಕೇಷನ್, ಸಿಲೆಬಸ್ ಮತ್ತು ಪ್ರಿವಿಯಸ್ ಇಯರ್ ಪೇಪರ್ಸ್ ಇವೆಲ್ಲವನ್ನು ಡೌನ್ಲೋಡ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ನೀವು ಅಲ್ಲಿಂದನೇ ಡೌನ್ಲೋಡ್ ಮಾಡ್ಕೊಳ್ಬೇಕು. ಆಮೇಲೆ ಈ ರಿಕ್ರೂಟ್ಮೆಂಟು 15,000 ಟೀಚರ್ ಪೋಸ್ಟ್ಗೆ ಸಂಬಂಧಿಸಿದೆ. 15,000 ಪೋಸ್ಟ್ಗಳಿದಾವೆ. ಆದ್ದರಿಂದ ಪ್ರತಿಯೊಂದು ನಿರ್ಧಾರ ಆಫೀಸಿಯಲ್ ಡಾಕ್ಯುಮೆಂಟ್ ಆಧಾರದಲ್ಲೇ ತೆಗೆದುಕೊಳ್ಬೇಕು. ನಾವು ಯಾವುದೇ ಏನಂತ ನಿರ್ಧಾರ ತೆಗೆದುಕೊಳ್ಬೇಕು ಅಂತಂದ್ರೆ ಆಫೀಸಿಯಲ್ ಡಾಕ್ಯುಮೆಂಟ್ ಆಧಾರದ ಮೇಲೇ ನಿರ್ಧಾರ ತೆಗೆದುಕೊಳ್ಬೇಕು. ಇನ್ನು ರಿಕ್ರೂಟ್ಮೆಂಟ್ನಲ್ಲಿ ಪ್ರಮುಖವಾಗಿರುವಂಥ ಕೇಡರ್ಗಳು, ಇಲ್ಲಿ ನಮ್ಮ ಎದುರಿನ ಅಭ್ಯರ್ಥಿಯೊಂದಿಗೆ ನೇರವಾಗಿ ಮಾತನಾಡೋದು ಅಂತಂದರೆ, ಅವರೊಂದಿಗೆ ನೇರವಾಗಿ ಕಾಂಪಿಟೇಟ್ ಮಾಡೋದು ಅಂತಂದರೆ ನಾವು ಸ್ಪಷ್ಟವಾದಂಥ ಸಿಲೆಬಸ್ ನೋಡ್ಕೊಳ್ಳೋದು, ಸ್ಪಷ್ಟವಾದಂಥ ನಮ್ಮ ಕೇಡರ್ ಯಾವುದಕ್ಕೆ ಅದನ್ನು ಅಪ್ಲೈ ಮಾಡ್ತಾ ಇದ್ದೀವಿ ಅಂತ ಅನ್ನೋದು. ಇಲ್ಲಿ ಎಲ್ಲ ಅಭ್ಯರ್ಥಿಗಳಿಗೂ ಒಂದೇ ಪೋಸ್ಟ್ ಅಲ್ಲ. ಕೆಲವರಿಗೆ PST ಫಿಟ್ ಆಗ್ಬೋದು, ಕೆಲವರಿಗೆ GPT, ಇನ್ನು ಕೆಲವರಿಗೆ HSTR ಅಸಿಸ್ಟೆಂಟ್ ಮಾಸ್ಟರ್, ಕೆಲವರಿಗೆ ಕಂಪ್ಯೂಟರ್ ಸೈನ್ಸ್ ಟೀಚರ್ ಅಥವಾ ಫಿಸಿಕಲ್ ಎಜುಕೇಷನ್ ಟೀಚರ್. ಹಾಗಾಗಿ ಮೊದಲು ನಾನು ಯಾವ ಪೋಸ್ಟ್ಗೆ ಎಲಿಜಿಬಲ್ ಅಂತ ನಿರ್ಧರಿಸಬೇಕು. ಎಲಿಜಿಬಲ್ ಕ್ಲಿಯರ್ ಆಗದಿದ್ದರೆ ಅಪ್ಲಿಕೇಶನ್ನಲ್ಲಿ ತಪ್ಪು ಆಯ್ಕೆ ಆಗುತ್ತದೆ. ಆದ್ದರಿಂದ ಸಮಯವೂ ಹೋಗುತ್ತದೆ, ಅವಕಾಶವೂ ತಪ್ಪಬಹುದು. ಇದನ್ನು ನೀವು ಗಮನಿಸಬೇಕು. ನಿಮ್ಮ ಕ್ವಾಲಿಫಿಕೇಷನ್ಗೆ ಯಾವ ಪೋಸ್ಟ್ ಫಿಟ್ ಆಗುತ್ತದೆ ಅಂಥೇಳಿ ಮೊದಲು ನೀವು ಗುರುತಿಸ್ಕೊಳ್ಬೇಕು. ನಂತರ ಒಂದೊಂದು ಅಂಶವನ್ನು ಸ್ಪಷ್ಟವಾಗಿ ಗಮನಿಸಿ. ನಾನು ಈ ಅಭ್ಯರ್ಥಿಗಳ ಮಾರ್ಗದರ್ಶಿಯಲ್ಲಿ ಕೊಟ್ಟಿರುವಂಥ ಅಂಶಗಳನ್ನೇ ಪಟ್ಟಿ ಮಾಡಿಕೊಂಡಿದ್ದೀನಿ. ಈ ರಿಕ್ರೂಟ್ಮೆಂಟ್ನಲ್ಲಿ ಮೊದಲೇ ಹೇಳಿದ ಹಾಗೆ 15,000 ಪೋಸ್ಟ್ ಅದಾವೆ. ಟೋಟಲ್ ಪೋಸ್ಟ್ ಎಷ್ಟು? 15,000 ಪೋಸ್ಟ್ಗಳದಾವ್ರಿ. ಅದರಲ್ಲಿ PST PE ಗ್ರೇಡ್ 2 1050, GPT ಕಂಪ್ಯೂಟರ್ ಸೈನ್ಸ್ ಟೀಚರ್ 9,000, AM PE ಗ್ರೇಡ್ 1 4,950. ಟೋಟಲ್ ಎಷ್ಟು ಅಂತಂದ್ರೆ 15,000 ಪೋಸ್ಟ್ಗಳು. ಇಲ್ಲಿ ಪೋಸ್ಟ್ ಕೌಂಟ್ ನೋಡಿದ ನಂತರ ಸಬ್ಜೆಕ್ಟ್ ವೈಸ್ ಕಾಂಪಿಟೇಷನ್ ಅರ್ಥ ಮಾಡ್ಕೊಳ್ರಿ.
ಇಲ್ಲಿ ಗಮನಿಸಿ, ಅಭ್ಯರ್ಥಿಗಳು ನಾವಾಗಿ, ಸ್ಪರ್ಧಾರ್ಥಿಗಳು ನಾವಾಗಿ ಟೋಟಲ್ ಪೋಸ್ಟ್ ನೋಡಿದರಷ್ಟೇ ಸಾಕಾಗೋದಿಲ್ಲ. ನಿಮ್ಮ ಸಬ್ಜೆಕ್ಟ್, ನಿಮ್ಮ ಡಿಸ್ಟ್ರಿಕ್ಟ್, ನಿಮ್ಮ ಕ್ಯಾಟಗರಿ, ನಿಮ್ಮ ಕೇಡರ್, ಇವುಗಳ ಪ್ರಕಾರ ಕಾಂಪಿಟೇಷನ್ ಬದಲಾಗತ್ತೆ. ಆದ್ದರಿಂದ ನಿಮ್ಮ ಆ್ಯಕ್ಚುಯಲ್ ಟಾರ್ಗೆಟ್ ಪೋಸ್ಟ್ ಸ್ಪಷ್ಟ ಆಗಬೇಕು ಫಸ್ಟ್. ಅದರ ಪ್ರಕಾರ ನೀವು ನೋಡ್ಕೊಳ್ಬೇಕು. ಇನ್ನು ಡೇಟ್ ಅಲರ್ಟ್, ನಾನು ಬೆಳಗ್ಗಿನ ವಿಡಿಯೋದಲ್ಲಿನೂ ಸಹ ಹೇಳಿದ್ದೀನಿ. ಸ್ನೇಹಿತರೆ, ಕ್ಯಾಂಡಿಡೇಟ್ ಇನ್ಸ್ಟ್ರಕ್ಷನ್ PDF ಪ್ರಕಾರ ಆನ್ಲೈನ್ ಅಪ್ಲಿಕೇಶನ್ 18/8/2026ರಿಂದ 7/9/2026ವರೆಗೆ ಅಂತಿದೆ. ನಮ್ಮ CSL ವೆಬ್ಸೈಟ್ನಲ್ಲಿ ಈ ಇನ್ಸ್ಟ್ರಕ್ಷನನ್ನು ಅಪ್ಲೋಡ್ ಮಾಡಿದಾರಲ್ಲ, ಅದಕ್ಕಿಂತ ಮೇಲ್ಭಾಗದ ಒಂದು ಲಿಂಕ್ನಲ್ಲಿ ಡೇಟನ್ನು ಎಕ್ಸ್ಟೆನ್ಷನ್ ಮಾಡಿದ್ದನ್ನು ಕೊಟ್ಟಿದ್ದಾರೆ, 15/9/2026ವರೆಗೆ ಅಂಥೇಳಿ. ಹಾಗಾಗಿ ಒಂದು ಬಾರಿ ನೀವು ಆ ವೆಬ್ಸೈಟ್ನ ಭೇಟಿ ಕೊಡಬೇಕು. ಲಾಸ್ಟ್ ಡೇಟ್ ತನಕ ಕಾಯುವುದು ದೊಡ್ಡ ತಪ್ಪು. ಹಾಗಂಥೇಳಿ ಇವತ್ತು ಅಪ್ಲಿಕೇಶನ್ ಓಪನ್ ಆಗಿದೆ ಅಂಥೇಳಿ ಬಡ ಏನಂತಂದ್ರೆ ಹೋಗಿ ಫಾಸ್ಟಾಗಿ ಏನಂತಂದ್ರೆ ಅಪ್ಲಿಕೇಶನ್ ಎಂಟ್ರಿ ಮಾಡೋದೂ ತಪ್ಪು. ಯಾಕಂತಂದ್ರೆ ಸ್ಟಾರ್ಟಿಂಗ್ನಲ್ಲಿ ನಾವು ಡಾಕ್ಯುಮೆಂಟ್ ಹೇಗೆ ರೆಡಿ ಮಾಡ್ಕೊಳ್ಬೇಕು, ಆಮೇಲೆ ಅಪ್ಲಿಕೇಶನ್ ಹಾಕುವಾಗ ನಮ್ಮ ಫೋಟೋ, ನಮ್ಮ ಸಿಗ್ನೇಚರ್ ಸೈಜ್ ಏನು, ಅದನ್ನು ಹೇಗೆ ಕ್ರ್ಯಾಪ್ ಮಾಡ್ಕೊಳ್ಬೇಕು, ನಮ್ಮ ಮಾರ್ಕ್ಸ್ ಕಾರ್ಡ್ಗಳು, ಕ್ಯಾಟಗರಿಗೆ ಸಂಬಂಧಪಟ್ಟಿರುವಂಥ ಡಾಕ್ಯುಮೆಂಟ್ಗಳು, ಇವೆಲ್ಲವೂ ಸಹ ಏನಂತಂದರೆ ಹೇಗೆ ರಚನೆ ಮಾಡಬೇಕು, ಅಂದರೆ ಹೇಗೆ ಅದನ್ನು ಫೋಲ್ಡರ್ನಲ್ಲಿ ಕ್ರಿಯೇಟ್ ಮಾಡಿ ಇಟ್ಕೊಳ್ಬೇಕು ಅನ್ನೋದನ್ನು ನಾವು ಗಮನಿಸ್ಕೊಳ್ತೀವಿ. ಇನ್ನು ಲಾಸ್ಟ್ ಡೇಟ್ ಅದರಿ ಅಂತ ತಿಳ್ಕೊಂಡು ಕೊನೆ ತನಕ ಕಾಯ್ಕೊಂಡು ಕೂಡಬಾರ್ದು. ಯಾಕೆ? ಸರ್ವರ್ ಇಶ್ಯೂ ಬರಬಹುದು, ಪೇಮೆಂಟ್ ಇಶ್ಯೂ ಬರಬಹುದು, ಡಾಕ್ಯುಮೆಂಟ್ ಸೈಜ್ ಇಶ್ಯೂ ಬರಬಹುದು. ಆದ್ದರಿಂದ ಡಾಕ್ಯುಮೆಂಟ್ ರೆಡಿ ಆದ ಕೂಡಲೇ, ಅಂದರೆ ಫಸ್ಟ್ ಏನು ಮಾಡ್ಬೇಕು, ನೀವು ಡಾಕ್ಯುಮೆಂಟ್ ರೆಡಿ ಮಾಡ್ಕೊಳ್ಬೇಕು. ಕಾಮ್ ಆಗಿ ವೆರಿಫೈ ಮಾಡಿಕೊಂಡು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ. ಇವೆಲ್ಲನೂ ಹೇಳಿದ್ದೇನು ಅಂತಂದರೆ ಇನ್ಸ್ಟ್ರಕ್ಷನ್ನಲ್ಲಿ ಕೊಟ್ಟಿರುವಂಥ ಇನ್ಸ್ಟ್ರಕ್ಷನಲ್ಲಿರುವಂಥ ಅಂಶಗಳನ್ನೇ. ಇನ್ನು ಅಪ್ಲಿಕೇಶನ್ ಓಪನ್ ಆಯ್ತರಪ್ಪ. ಇವತ್ತು ಅಪ್ಲಿಕೇಶನ್ ಓಪನ್ ಆದ ತಕ್ಷಣ ಅಪ್ಲೈ ಮಾಡುವುದು ಬೇಡ. ನಾನು ಅದನ್ನೇ ಹೇಳಿದ್ದೇನೆ ಸ್ಟಾರ್ಟಿಂಗ್. ಇವತ್ತು ಅಪ್ಲಿಕೇಶನ್ ಓಪನ್ ಐತಲ್ಲ, ಹೋದಗಳೇನು ಏನಂತಂದ್ರೆ ಅಪ್ಲೈ ಮಾಡೋಕೆ ನಿಂತ್ಬಿಡೋದು. ಹಾಗನೂ ಮಾಡಬಾರ್ದು. ಮೊದಲು ನೋಟಿಫಿಕೇಷನ್ ಓದ್ಕೊಳ್ಬೇಕು, ಚೆನ್ನಾಗಿ ಓದ್ಕೊಳ್ಬೇಕು. ಒಂದು ಬಾರಿ ಅದನ್ನು ಪ್ರಿಂಟ್ ತೆಗೆದು ಚೆನ್ನಾಗಿ ಅದನ್ನು ಓದ್ಕೊಂಡು ಬಿಡ್ರಿ. ನಿಮ್ಮ ಕ್ವಾಲಿಫಿಕೇಷನ್, ಕ್ಯಾಟಗರಿ, ರಿಸರ್ವೇಷನ್, RD ನಂಬರ್, ಡಿಸ್ಟಿಕ್ ಆಪ್ಷನ್ಸ್ ಎಲ್ಲವನ್ನು ಒಂದು ನೋಟ್ಬುಕ್ನಲ್ಲಿ ಬರೆದಿಟ್ಕೊಳ್ಬೇಕು. ನಂತರ ಅಪ್ಲಿಕೇಶನ್ ಫಿಲ್ ಮಾಡಬೇಕು. ಗಡಿಬಿಡಿಯಲ್ಲಿ ಹಾಕಿದಂಥ ಅಪ್ಲಿಕೇಶನ್ ನಂತರ ಕರೆಕ್ಟ್ ಮಾಡಲು ಚಾನ್ಸ್ ಇಲ್ಲ. ಹಾಗಾಗಿ ಏನಾಗುತ್ತೆ, ನಂತರ ದೊಡ್ಡ ಸಮಸ್ಯೆಗೆ ನಾವು ಗುರಿಯಾಗ್ತೀವಿ. ಹಾಗಾಗಿ ನೀವು ಈ ಅಂಶಗಳನ್ನು ಗಮನಿಸಿ ಸಂಬಂಧಪಟ್ಟಿರುವಂಥ ಮಾಹಿತಿಯನ್ನು ತಿಳ್ಕೊಳ್ಬೇಕು. ಇನ್ನು ನೆಕ್ಸ್ಟ್ ಏನಪ್ಪ, ಒನ್ ಅಪ್ಲಿಕೇಶನ್ ಅಂತ ಅನ್ನೋದಕ್ಕೆ ಏನಿಲ್ಲಿ ಒಬ್ಬ ಅಭ್ಯರ್ಥಿ ಒಂದು ಅಪ್ಲಿಕೇಶನ್ ಮಾತ್ರ ಸಬ್ಮಿಟ್ ಮಾಡಬಹುದು. ಅದೇ ಅಪ್ಲಿಕೇಶನ್ನಲ್ಲಿ ನೀವು ಎಲಿಜಿಬಲ್ ಇರುವಂಥ ಹಲವು ಕ್ಯಾಡ್ರಿಗೆ ಅಪ್ಲೈ ಮಾಡಬಹುದು. ಆದರೆ ಇಲ್ಲೇ ಹೆಚ್ಚು ಜಾಗೃತಿ ಇರಬೇಕು. ಇಲ್ಲಿ ಮೇನ್ ಪಾಯಿಂಟ್ ಗಮನಿಸಬೇಕು. ಎಲಿಜಿಬಿಲಿಟಿ ಇಲ್ಲದ ಪೋಸ್ಟ್ಗೆ ಟಿಕ್ ಮಾಡಬೇಡಿ, ಅರ್ಹತೆ ಇರುವ ಪೋಸ್ಟ್ ತಪ್ಪಿಸ್ಕೊಳ್ಳಬೇಡಿ. ಹಾಗಾಗಿ ಅಪ್ಲಿಕೇಶನ್ ಮುಂಚೆ ನಾನು ಯಾವ ಪೋಸ್ಟ್ಗೆ ಅಪ್ಲೈ ಮಾಡುತ್ತೇನೆ ಅಂತ ಫೈನಲ್ ಲಿಸ್ಟ್ ನೀವು ಮಾಡಿಟ್ಕೊಳ್ಬೇಕು. ಈ ರೀತಿಯಾದಂಥ ನೀವು ಒಂದು ಹೋಮ್ವರ್ಕ್ ರೆಡಿ ಮಾಡ್ಕೊಳ್ಬೇಕು. ಇಲ್ಲಿ ಮೇನ್ ವೆರಿ ಇಂಪಾರ್ಟೆಂಟ್. ಇನ್ನು ಇಲ್ಲಿ ಗಮನಿಸ್ಬೇಕು, ನಾವು ಡಾಕ್ಯುಮೆಂಟ್ಗಳಿಗೆ ಸಂಬಂಧಪಟ್ಟಿರುವಂತೆ ಅಪ್ಲಿಕೇಶನ್ಗೆ ಮೊದಲು ಡಾಕ್ಯುಮೆಂಟ್ ಫೋಲ್ಡರ್ ಮಾಡಿಟ್ಕೊಳ್ಬೇಕು. ಅಭ್ಯರ್ಥಿಗೆ ಸ್ಪಷ್ಟ ದಿಕ್ಕು ತೋರಿಸದೆ ಅರ್ಜಿ, ದಾಖಲೆ, ಪಠ್ಯಕ್ರಮ, ಅಭ್ಯಾಸ, ಪರೀಕ್ಷೆ ಈ ರೀತಿಯಲ್ಲಿ ಇರುತ್ತೆ. ಅಂದರೆ ನಾವು ಅರ್ಜಿ ಬಗ್ಗೆ ನಾವು ಮಾತಾಡಿದ್ದೀವಿ. ಅರ್ಜಿ ಹಾಕೋಕ್ಕಿಂತ ಮುಂಚೆ ದಾಖಲೆಗಳನ್ನು ರೆಡಿ ಮಾಡಿಟ್ಕೊಳ್ಳೋದು, ಅದಕ್ಕೆ ಡಾಕ್ಯುಮೆಂಟ್ ಫೋಲ್ಡರ್ ಅಂತೆ ಮಾಡ್ಕೊಳ್ಬೇಕು. ಅಪ್ಲಿಕೇಶನ್ ಆರಂಭಿಸುವ ಮೊದಲು ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ನಲ್ಲಿ ಒಂದು ಸಪ್ರೇಟ್ ಆದಂಥ ಫೋಲ್ಡರ್ ಮಾಡಿಟ್ಕೊಳ್ಬೇಕು. ಇಲ್ಲ ನಿಮ್ಮದೇ ಆದಂಥ ಒಂದು ಮ್ಯಾನ್ಯಲ್ ಫೋಲ್ಡರ್ನು ರೆಡಿ ಮಾಡಿಟ್ಕೊಳ್ರಿ. ಅದರಲ್ಲಿ ಪ್ರಮುಖವಾಗಿ SSLC, PUC, ಡಿಗ್ರಿ, B.Ed ಅಥವಾ DIED, TET ಸರ್ಟಿಫಿಕೇಟ್, ಕ್ಯಾಸ್ಟ್, ಇನ್ಕಮ್, RD ನಂಬರ್ ಇರೋದು,
ರಿಸರ್ವೇಷನ್ ಡಾಕ್ಯುಮೆಂಟ್ಗಳು, ಆಧಾರ್, ಫೋಟೋ, ಸಿಗ್ನೇಚರ್ ಇವೆಲ್ಲ ಒಂದೇ ಜಾಗದಲ್ಲಿ ಇರಬೇಕು. ಅಪ್ಲಿಕೇಶನ್ ತುಂಬುವ ಸಮಯದಲ್ಲಿ ಡಾಕ್ಯುಮೆಂಟ್ ಹುಡುಕ್ತಾ ಇದ್ದರೆ ತಪ್ಪಾಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಅಪ್ಲಿಕೇಶನ್ ಹಾಕಬೇಕು ಅಂತಂದ್ರೆ ಏನು ಮಾಡಬೇಕು, ಇವೆಲ್ಲ ಡಾಕ್ಯುಮೆಂಟ್ನು ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಳ್ಬೇಕು, ಒಂದೇ ಫೋಲ್ಡರ್ನಲ್ಲಿ ಇಟ್ಕೊಳ್ಬೇಕು. ಕೆಲವ್ರು ಏನು ಮಾಡ್ತಾರೆ, ಅದನ್ನು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗ್ತಾರೆ, ಅವ್ರನ್ನೂ ಸ್ವತಃ ಹಾಕಲ್ಲ, ಎಲ್ಲೋ ಒಂದು ಸೆಂಟರ್ನಲ್ಲಿ ಕೂತೆ ನಂತರ ಅವ್ರಿಗೆ ಹೇಳ್ಕೋತ ಹೋಗ್ತಾರೆ, ಅವ್ರ ಮನಸ್ಸಿಗೆ ಬಂದಾಗ ಹಾಕ್ತಾರೆ. ಕೊನೆಗೆಲ್ಲ ಸೆಲೆಕ್ಟ್ ಆಗಿ ಬಿಡ್ತೀರಿ. ಆಗ ನೋಡಬೇಕು ಸ್ಪೆಲ್ಲಿಂಗ್ ಮಿಸ್ಟೇಕು, ಅದಕ್ಕೆ ಡಾಕ್ಯುಮೆಂಟ್ ಕರೆಕ್ಟಾಗಿ ಅಪ್ಲೋಡ್ ಆಗದೇ ಇರೋದು, ಆವಾಗ ಫಜೀತಿ ಆಗ್ತೀರಿ. ಹಾಗಾಗಿ ನೀವೇನು ಮಾಡಬೇಕು ಅಂತಂದ್ರೆ ಅಪ್ಲಿಕೇಶನ್ ತುಂಬೋಕ್ಕಿಂತ ಮುಂಚೆ, ಅಪ್ಲೈ ಮಾಡೋಕ್ಕಿಂತ ಮುಂಚೆ ಎಲ್ಲ ಡಾಕ್ಯುಮೆಂಟ್ ಅದನ್ನು ಚೆನ್ನಾಗಿ ಸೇವ್ ಮಾಡಿ ಇಟ್ಕೊಳ್ರಿ. ಎಲ್ಲವೂ ಸಹ ಚಾಲ್ತಿಯಲ್ಲಿರುವಂಥ ಡಾಕ್ಯುಮೆಂಟ್ ಇರಬೇಕು. ಅದು ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಹೀಗೆ ಇದಕ್ಕೆ ಸಂಬಂಧಪಟ್ಟಿರುವಂಥ ಅಂಶಗಳು. ಇನ್ನು ಅಪ್ಲಿಕೇಶನ್ ತುಂಬುವ ಸಮಯದಲ್ಲಿ ಹೇಳಿದ್ಮೇಲೆ ಡಾಕ್ಯುಮೆಂಟ್ ಹುಡ್ಕೋತಿದ್ರೆ ಅಂದ್ರೆ ಏನಾಗುತ್ತೆ, ಹೆಚ್ಚು ತಪ್ಪಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದನ್ನು ತಪ್ಪಿಸಬೇಕು. ಇನ್ನು ನೆಕ್ಸ್ಟ್ ನಾವೇನು ಮಾಡಬೇಕು, ಫೋಟೋ ಮತ್ತು ಸಿಗ್ನೇಚರ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್, ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಸಣ್ಣ ವಿಷಯ ಅಂತ ಅಂದ್ಕೊಳ್ಬೇಡ್ರಿ. PDF-ನಲ್ಲಿ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಎಷ್ಟು, ಮ್ಯಾಕ್ಸಿಮಮ್ 50 KB ಮತ್ತು ಸಿಗ್ನೇಚರ್ ಮ್ಯಾಕ್ಸಿಮಮ್ 50 KB ಅಪ್ಲೋಡ್ ಮಾಡಬೇಕು ಅಂಥೇಳಿ ಸೂಚನೆ ಕೊಟ್ಟಾರೆ. ಅಂದರೆ PDF ರೂಪ ಅಲ್ಲ, ಈ PDF ಡಾಕ್ಯುಮೆಂಟ್ನಲ್ಲಿ ಅಂತ ಹೇಳ್ತಾ ಇದ್ದೀನಿ. ಅಂದರೆ ಇಲ್ಲಿ ಏನು ಹೇಳಿಕೊಟ್ಟಾರಪ್ಪ ಅಂತಂದ್ರೆ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಮ್ಯಾಕ್ಸಿಮಮ್ 50 KB ಇರಬೇಕು, JPC-ನಲ್ಲೇ ಇರಬೇಕದು. ಮತ್ತು ಸಿಗ್ನೇಚರ್ ಮ್ಯಾಕ್ಸಿಮಮ್ 50 KB ಇರಬೇಕು. ಅದನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಫೋಟೋ ಬ್ಲರ್ ಆಗಿರಬಾರ್ದು, ಸಿಗ್ನೇಚರ್ ಕ್ರಾಪ್ ಆಗಿರಬಾರ್ದು. ಅಪ್ಲೋಡ್ ಮಾಡುವ ಮೊದಲು ಫೈಲ್ ಓಪನ್ ಮಾಡಿ ನೋಡಬೇಕು. ನೀವು ಅದಕ್ಕೆ ನೇಮ್ ಕೊಟ್ಟಿರ್ತೀರಿ, ಫೋಟೋ ಸಿಗ್ನೇಚರ್ ಅಂತ ನೇಮ್ ಕೊಟ್ಟಿರ್ತೀರಿ. ನೀವು ಎಲ್ಲೋ ಯಾವುದೋ ಒಂದು ಸೆಂಟರ್ನಲ್ಲಿ ಕೂತು ಅದನ್ನು ಅಪ್ಲೋಡ್ ಮಾಡುವಾಗ ಯಾವುದೋ ಫೋಟೋ ಯಾವುದೋ ಯಾವುದೋ ಸಿಗ್ನೇಚರ್ ಇದ್ದದ್ದು ಅಪ್ಲೋಡ್ ಆಗಿರುತ್ತೆ. ಅದಕ್ಕಾಗಿ ಒಂದು ಬಾರಿ ಅಪ್ಲೋಡ್ ಮಾಡುವ ಮೊದಲು ಫೈಲನ್ನು ಓಪನ್ ಮಾಡಿ ನೋಡಬೇಕಾದರೆ ಅದರ ಸೈಜ್ ಸರಿ ಇದೆನಾ, ಕ್ಲಾರಿಟಿ ಸರಿ ಇದೆನಾ ಅಂತ ಚೆಕ್ ಮಾಡಬೇಕು. ಇವು ವೆರಿ ಇಂಪಾರ್ಟೆಂಟ್, ಇದನ್ನು ಗಮನಿಸ್ಬೇಕು ನಾವು. ಇನ್ನು ಸ್ಟೆಪ್ 1 ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಸ್ಟೆಪ್ 1 ಏನು, ಮೊದಲು CSL ವೆಬ್ಸೈಟನ್ನು ಓಪನ್ ಮಾಡಬೇಕು. ಅದರಲ್ಲಿ ಸ್ಕೂಲ್ ಎಜುಕೇಷನ್ /CA ಅಂಥೇಳಿ ನೀವು ಟೈಪ್ ಮಾಡಿದರೆ ಅಲ್ಲಿ ವೆಬ್ಸೈಟ್ ಓಪನ್ ಆಗುತ್ತೆ. ಈ CSL ವೆಬ್ಸೈಟ್ನ ಓಪನ್ ಮಾಡಿದ ಮೇಲೆ ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಟೀಚರ್ಸ್ 2026 ಅನ್ನುವಂಥ ಒಂದು ಲಿಂಕ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ, ವೆರಿ ಇಂಪಾರ್ಟೆಂಟ್. ಫಸ್ಟ್ ಏನು ಮಾಡ್ತೀರಿ, CSL ವೆಬ್ಸೈಟ್ ಓಪನ್ ಮಾಡ್ತೀರಿ, ಆನ್ಲೈನ್ ಅಪ್ಲಿಕೇಶನ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಟೀಚರ್ 2026 ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀರಿ. ನಂತರ ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಅಂಥೇಳಿ ಕ್ಲಿಕ್ ಮಾಡಿ ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಅಂತ ತೊಗೊಳ್ಬೇಕು. ಅಲ್ಲಿ ಯೂಸರ್ ID ಮತ್ತು ಪಾಸ್ವರ್ಡ್ ಸಿಕ್ಕ ತಕ್ಷಣ ನೋಟ್ಬುಕ್ನಲ್ಲಿ ಹಾಗೂ ಸುರಕ್ಷಿತ ಡಿಜಿಟಲ್ ನೋಟ್ನಲ್ಲಿ ಬರೆದಿಟ್ಕೊಳ್ಬೇಕು. ಹೆಂಗೆ ನೆನಪಿರುತ್ತೆ ಅಂತ ತಿಳ್ಕೊಂಡು ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಪ್ರತಿಯೊಂದು ಅಂಶಗಳನ್ನು ನೀವು ಒಂದು ಸಪ್ರೇಟ್ ಒಂದು ನೋಟ್ನಲ್ಲಿ ಇವೆಲ್ಲನೂ ನೋಟ್ ಮಾಡ್ಕೊಳ್ಬೇಕು. ಇದನ್ನು ಯಾರ ಜೊತೆ ಶೇರ್ ಮಾಡ್ಕೋಬಾರ್ದು. ನಿಮ್ಮ ಯೂಸರ್ ID ಮತ್ತು ಪಾಸ್ವರ್ಡನ್ನು ಯಾರ ಜೊತೆ ಶೇರ್ ಮಾಡ್ಕೋಬಾರ್ದು. ಇನ್ನು ಲಾಸ್ಟ್ ಆಯ್ತಪ್ಪ ಅಂತಂದ್ರೆ, ನೆನಪು ಹೋಗಿಬಿಡ್ತು ಅಂತಂದರೆ ಏನು ಮಾಡೋದು, ಆವಾಗ ಫಾರ್ಗಟ್ ಪಾಸ್ವರ್ಡ್ ಪ್ರೋಸೆಸ್ ಮಾತ್ರ ಆಪ್ಷನ್ಸ್ ಇರುತ್ತೆ. ಅದನ್ನು ಬಿಟ್ಟು ನಿಮ್ಗೆ ಯಾರು ಹೆಲ್ಪ್ ಮಾಡೋಲ್ಲ. ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಇವೆಲ್ಲ ಒಂದು ಅಂಶಗಳನ್ನು ನೀಟಾಗಿ ಬರೆದಿಟ್ಕೊಳ್ಬೇಕು. ಯೂಸರ್ ನೇಮ್, ಅದರ ಪಾಸ್ವರ್ಡ್ ಏನಿದೆ, ಇವೆಲ್ಲವೂ ಏನಾದ್ರೆ, ಯಾಕಂದ್ರೆ ನೀವು ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ಇವೆಲ್ಲ ಅಂಶಗಳು ಗಮನ ಇಟ್ಟು ನೋಡಬೇಕಾಗತ್ತೆ. ಇದನ್ನು ನೆನಪಿಟ್ಕೊಳ್ರಿ ಇದೆ. ಆಮೇಲೆ ಇಷ್ಟಾದಮೇಲೆ ಅಪ್ಲಿಕೇಶನ್ನಲ್ಲಿ ತುಂಬಬೇಕಾದಂಥ ಮುಖ್ಯ ವಿವರಗಳೇನು, ಲಾಗಿನ್ ಆದಮೇಲೆ ಪರ್ಸ್ನಲ್ ಡೀಟೇಲ್ ಅಂತ ತುಂಬಬೇಕು, ರಿಸರ್ವೇಷನ್ ಡೀಟೇಲ್ಸ್ ತುಂಬ್ತೀರಿ, ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ಸ್, ಪ್ರೊಫೆಷ್ನಲ್ ಕ್ವಾಲಿಫಿಕೇಷನ್ ಡೀಟೇಲ್ಸ್, TET ಡೀಟೇಲ್ಸ್ ಮತ್ತು ಇವೆಲ್ಲ ತುಂಬಿದ ಮೇಲೆ ಅಪ್ಲೈ ಮಾಡುತ್ತಿರುವಂಥ ಪೋಸ್ಟ್ ಯಾವುದಂತ ನೋಡಿ ತುಂಬಬೇಕು.
ಇಲ್ಲಿ ಪ್ರತಿಯೊಂದು ಎಂಟ್ರಿ ಏನಂತಾರೆ ಡಾಕ್ಯುಮೆಂಟ್ ಮ್ಯಾಚ್ ಆಗ್ತಾ ಇರಬೇಕು. ಇನ್ನು ಮಾರ್ಕ್ಸ್ ಕಾರ್ಡ್ನಲ್ಲಿ ಹೇಗಿದೆ, ಸರ್ಟಿಫಿಕೇಟ್ನಲ್ಲಿ ಹೇಗೆ ಇದೆ ಹಾಗೆಯೇ ಅದರಲ್ಲಿ ಫಿಲಪ್ ಮಾಡಬೇಕು, ಗೆಸ್ ಮಾಡಿ ಹಾಕಬಾರ್ದು. ಅದಕ್ಕಾಗಿ ಅಪ್ಲಿಕೇಶನ್ ತುಂಬುವಾಗ ಭಾಳ ಕೇರ್ಫುಲ್ಲಾಗಿ ನಾವು ಅಪ್ಲಿಕೇಶನ್ನು ತುಂಬಬೇಕಾಗತ್ತೆ. ಈ ಅಂಶಗಳನ್ನು ಗಮನಿಸಿ. ಇನ್ನು ಇದರಲ್ಲಿ ಹೈ ರಿಸ್ಕ್ ಹೆಸರು, ಜಾತಿ, RD ನಂಬರ್ ಇವು ಹೈ ರಿಸ್ಕ್ ಫೀಲ್ಡ್ ಅಂಥೇಳಿ ನಮ್ಮ ಇದರಲ್ಲಿ ಅಭ್ಯರ್ಥಿಗಳ ಮಾರ್ಗದರ್ಶನದಲ್ಲಿ ಕೊಟ್ಟಿದ್ದಾರೆ. ಅತ್ಯಂತ ಹೆಚ್ಚು ತಪ್ಪು ಆಗುವಂಥ ಜಾಗಗಳು ಇವೆ. ಏನು? ನೇಮ್ ಸ್ಪೆಲ್ಲಿಂಗ್. ನೀವು ಹೇಳ್ತಾ ಇರ್ತೀರಿ, ಒಬ್ಬ ಎಂಟ್ರಿ ಮಾಡ್ತಿರ್ತಾರೆ, ಯಾವುದೋ ನೇಮ್ ಏನಂತಂದರೆ ಮಿಸ್ ಮಾಡಿಬಿಡ್ತಾನೆ ಅಲ್ಲಿ ಸ್ಪೆಲ್ಲಿಂಗನ್ನು. ಹಾಗಾಗಿ ಈ ಜಾಗಗಳು ವೆರಿ ಇಂಪಾರ್ಟೆಂಟ್, ನೀವು ನೋಡಬೇಕು. ಯಾವುದು? ನೇಮ್ ಸ್ಪೆಲ್ಲಿಂಗ್ ಆ ಫೀಲ್ಡ್ ಇರುತ್ತೆ ಅದರಲ್ಲಿ. ಕ್ಯಾಸ್ಟ್, ಕ್ಯಾಟಗರಿ, ಸಬ್ ಕ್ಯಾಟಗರಿ, RD ನಂಬರ್, ಜೆಂಡರ್, ಮೊಬೈಲ್ ನಂಬರ್, ಇಮೇಲ್ ಅಡ್ರೆಸ್, ಇವೇನು ಹೇಳಿದ್ನಲ್ರಿ, ಇವು ಸ್ಪಷ್ಟವಾಗಿರ್ಬೇಕು ನೋಡ್ರಿ. ಇವನ್ನ ಬರೆದಿಟ್ಕೊಳ್ಬೇಕು. ಇನ್ನೊಂದು ಬಾರಿ ಕೇಳಿ, ಯಾವ್ಯಾವು? ನೇಮ್ ಸ್ಪೆಲ್ಲಿಂಗ್, ಕ್ಯಾಸ್ಟ್, ಕ್ಯಾಟಗರಿ, ಸಬ್ ಕ್ಯಾಟಗರಿ, RD ನಂಬರ್, ಜೆಂಡರ್, ಮೊಬೈಲ್ ನಂಬರ್, ಇಮೇಲ್ ಅಡ್ರೆಸ್. ಇವು ಯಾವುದನ್ನು ಏನಂತಂದರೆ ಇಲ್ಲಿ ಮತ್ತು ನೀವು ಮೊಬೈಲ್ ನಂಬರ್, ಇಮೇಲ್ ಅಡ್ರೆಸ್ ಇವನ್ನು ಬದಲಾಯಿಸಬಾರ್ದು. ಇವುಗಳನ್ನು ತುಂಬಿದ ಮೇಲೆ ಒಂದು ಬಾರಿ ನೀವು ಚೆಕ್ ಮಾಡಿ ನೋಡ್ಕೋಬೇಕು. ಇನ್ನೊಂದು ಬಾರಿ ಮನೆಯವರಿಂದ ಅಥವಾ ನಿಮ್ಮ ಟ್ರಸ್ಟೆಡ್ ಫ್ರೆಂಡ್ಸ್ ಏನಿರ್ತಾರೆ ನೋಡಿ ಅವ್ರ ಕಡೆಯಿಂದ ಚೆಕ್ ಮಾಡಿಸ್ಬೇಕು. ಫೈನಲ್ ಸಬ್ಮಿಟ್ ನಂತರ ತಿದ್ದುಪಡಿಗೆ ಅವಕಾಶ ಇಲ್ಲ ಅನ್ನೋದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಹಾಗಾಗಿ ಫೈನಲ್ ಸಬ್ಮಿಟ್ ಮಾಡಿದ ನಂತರ ತಿದ್ದುಪಡಿಗೆ ಅವಕಾಶ ಇಲ್ಲ. ಅದಕ್ಕೆ ಡಾಕ್ಯುಮೆಂಟ್ನಲ್ಲಿ ಸ್ಪಷ್ಟವಾಗಿ ಇದರಲ್ಲಿ ಹೇಳಿಕೊಟ್ಟಿದ್ದಾರೆ. ಅದಕ್ಕೆ ನೀವು ಫೈನಲ್ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಬಾರಿ ನಂತರ ಸ್ಪಷ್ಟವಾಗಿ ಪ್ರಿವ್ಯೂ ನೋಡ್ಕೊಳ್ಬೇಕು. ಇವು ಹೈ ರಿಸ್ಕ್ ಫೀಲ್ಡ್ಗಳು. ಇನ್ನು ಮಾರ್ಕ್ಸ್ ಎಂಟ್ರಿ ಮಾಡುವಾಗ ನೀವು ನೋಡಬೇಕು, ಮಾರ್ಕ್ಸ್ ಕಾರ್ಡ್ನಲ್ಲಿರುವಂಥ ಮ್ಯಾಕ್ಸಿಮಮ್ ಮಾರ್ಕ್ಸ್ ಮತ್ತು ಆಬ್ಟೈನ್ಡ್ ಮಾರ್ಕ್ಸ್ ಗಮನಿಸಬೇಕು. ಕ್ಯಾಲ್ಕುಲೇಷನ್ ರೆಡಿ ಆಗೋದು ಇದರಿಂದನೇ. ಇಲ್ಲಿ ಮಾರ್ಕ್ಸ್ ಎಂಟ್ರಿ ಮಾಡುವಾಗ ಮ್ಯಾಕ್ಸಿಮಮ್ ಮಾರ್ಕ್ಸ್ ಮತ್ತು ಆಬ್ಟೈನ್ಡ್ ಮಾರ್ಕ್ಸ್ ಎರಡು ಬೇರೆ. ಗ್ರೇಡ್ ಸಿಸ್ಟಮ್ ಇದ್ದರೆ ಯೂನಿವರ್ಸಿಟಿ ಕನ್ವರ್ಷನ್ ರೂಲ್ ಪ್ರಕಾರ ಮಾರ್ಕ್ಸ್ ಹಾಕಬೇಕು. ಸಬ್ಸಿಡಿಯರಿ ಸಬ್ಜೆಕ್ಟ್ ಮಾರ್ಕ್ಸ್ ಸೇರಿಸಬೇಕಾದರೆ ಮಾರ್ಕ್ಸ್ ಕಾರ್ಡ್ ಫೂಟ್ ನೋಟ್ ಅಥವಾ ಯೂನಿವರ್ಸಿಟಿ ರೂಲ್ ಆಧಾರದಲ್ಲಿ ಮಾತ್ರ ಸೇರಿಸಬೇಕು. ಇನ್ನು ಪರ್ಸೆಂಟೇಜ್ ಮುಂಚೆ ಏನು ಮಾಡಬೇಕು ಅಂತಂದರೆ ಕ್ಯಾಲ್ಕುಲೇಟರ್ ಹಾಕಿ ವೆರಿಫೈ ಮಾಡ್ಕೊಳ್ಬೇಕು. ಅದನ್ನು ಕ್ಯಾಲ್ಕುಲೇಟರ್ನಲ್ಲಿ ಅದನ್ನು ಎಂಟ್ರಿ ಮಾಡಿ ವೆರಿಫೈ ಮಾಡ್ಕೋಬೇಕು. ಇಲ್ಲಿ ಒಂದು ಡಿಜಿಟ್ ತಪ್ಪಿದರೂ ಮೆರಿಟ್ ಮೇಲೆ ಪರಿಣಾಮ ಬೀರುತ್ತಾ, ಯಾಕಂತಾರೆ ಕಾಂಪಿಟೇಷನ್ ಆ ರೀತಿಯಲ್ಲಿ ಇದೆ. ಅದಕ್ಕೆ ಒಂದು ಡಿಜಿಟ್ನೂ ಸಹ ತಪ್ಪಬಾರ್ದು. ಆ ರೀತಿ ಏನಂತ ನೀವು ಅದರಲ್ಲಿ ಎಂಟ್ರಿ ಮಾಡಬೇಕು, ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು. ಇನ್ನು ಫೀ ಪೇಮೆಂಟ್ ಮತ್ತು ಫೈನಲ್ ಸಬ್ಮಿಟ್ ಅಂತ. ಫೀ ಪೇಮೆಂಟ್ ಕೂಡ ಜಾಗೃತೆಯಿಂದ ಮಾಡಬೇಕು. ಇಂಟರ್ನೆಟ್ ಬ್ಯಾಂಕಿಂಗ್, ಕಾರ್ಡ್ ಅಥವಾ ಇದು ಬ್ಯಾಂಕ್ ಚಾನೆಲ್ ಮೂಲಕ ಫೀ ಪೇ ಮಾಡ್ತೀವಿ. ಫೀ ಪೇ ಆಗದಿದ್ದರೆ ಏನಾಗುತ್ತೆ? ಅಪ್ಲಿಕೇಶನ್ ಕಂಪ್ಲೀಟ್ ಆಗೋದಿಲ್ಲ. ಸಬ್ಮಿಟ್ ಬಟನ್ ಒತ್ತುವ ಮೊದಲು ಪ್ರಿವ್ಯೂವನ್ನು ನಿಧಾನವಾಗಿ ಓದಬೇಕು. ಫೈನಲ್ ಸಬ್ಮಿಟ್ ಮಾಡಿದ ನಂತರ ಅಪ್ಲಿಕೇಶನ್ ಪ್ರಿಂಟ್ಔಟ್ ತೆಗೆದುಕೊಳ್ಬೇಕು ಮತ್ತು ಅದನ್ನು PDF ಕಾಪಿಯಾಗಿ ಸೇವ್ ಮಾಡಿಟ್ಕೊಳ್ಬೇಕು. ಒಂದು ಸಾಫ್ಟ್ ಕಾಪಿನೂ ರೆಡಿ ಮಾಡಿಟ್ಕೊಳ್ರಿ, ಒಂದು ಪ್ರಿಂಟ್ಔಟ್ ತೆಗೆದುಕೊಂಡನು ನಿಮ್ಮ ಫೋಲ್ಡರ್ನಲ್ಲಿ ರೆಡಿ ಮಾಡಿಟ್ಕೊಳ್ರಿ, ಅದನ್ನು ಸೇವ್ ಮಾಡಿಟ್ಕೊಳ್ಬೇಕು. ಓಕೆ. ಇನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಿರುವಂತೆ TET ಯಾರಿಗೆ ಕಡ್ಡಾಯ ಅನ್ನೋದನ್ನು ಕೊಟ್ಟಿದ್ದಾರೆ. ಅದಕ್ಕೆ ಎಲಿಜಿಬಿಲಿಟಿ ಕ್ಲಾಸ್ 1 to 5th ಪ್ರೈಮರಿ ಟೀಚರ್ TET ಪೇಪರ್ 1 ಕಡ್ಡಾಯ. ಹೌದಲ್ಲ? TET ಬಗ್ಗೆ ಕನ್ಫ್ಯೂಸ್ ಇರಬಾರ್ದು. ಕ್ಲಾಸ್ 1ರಿಂದ 5 ಪ್ರೈಮರಿ ಟೀಚರಿಗೆ TET ಪೇಪರ್ 1 ಮತ್ತು GPT 6ರಿಂದ 8ಗೆ TET ಪೇಪರ್ 2, ಕಂಪ್ಯೂಟರ್ ಸೈನ್ಸ್ ಟೀಚರ್ 1ರಿಂದ 8ಗೆ TET ಪೇಪರ್ 2 ಇವು ಅಗತ್ಯ ಅದಾವ ಅಂಥೇಳಿ ನಮ್ಮ ಈ PDF ದಾಖಲೆಯಲ್ಲಿ ಕೊಟ್ಟಿದ್ದಾರೆ. ಆದರೆ ಹೈಸ್ಕೂಲ್ ಅಸಿಸ್ಟೆಂಟ್ ಟೀಚರ್ ಮತ್ತು ಫಿಸಿಕಲ್ ಎಜುಕೇಷನ್ ಗ್ರೇಡ್ ಈ ಪೋಸ್ಟ್ಗಳೇನದಾವ ನೋಡ್ರಿ, ಇವಕ್ಕೆ TET ಕಡ್ಡಾಯವಿಲ್ಲ ಅಂಥೇಳಿ ನಮ್ಮ ಕ್ಯಾಂಡಿಡೇಟ್ ಇನ್ಸ್ಟ್ರಕ್ಷನ್ನಲ್ಲಿಯೂ ಸಹ ಸೂಚಿಸಿಕೊಟ್ಟಿದ್ದಾರೆ. ಆದರೂ ನಿಮ್ಮ ಕೇಡರ್ ನೋಟಿಫಿಕೇಷನ್ ಇನ್ನೊಂದು ಬಾರಿ ವೆರಿಫೈ ಮಾಡಿ ನೀವು ನೋಡಬೇಕು. ನೆಕ್ಸ್ಟ್
ಇದರಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಎಲ್ಲ ಕ್ಯಾಡ್ರಿಗೆ ಕೋರ್ ಐಡಿಯಾ ಇದು ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ. ಈ ಪರೀಕ್ಷೆ OMR ಬೇಸ್ಡ್ ಮಲ್ಟಿಪಲ್ ಚಾಯ್ಸ್ ಪ್ಯಾಟರ್ನ್ ಮೇಲೆ ಇರುತ್ತೆ. ಪೇಪರ್ 1 ಜನರಲ್ ಪೇಪರ್ 1 ಏನಿದೆ ಜನರಲ್ ಪೇಪರ್, 100 ಕ್ವಶನ್ 100 ಮಾರ್ಕ್ಸ್, ಎಲ್ಲನೂ ಸಹ ಅಬ್ಜೆಕ್ಟಿವ್ ಟೈಪ್ ಅದಾವ್ರಿ. ಪೇಪರ್ 2 ಸ್ಪೆಸಿಫಿಕ್, ಇದೂ ಸಹ 100 ಕ್ವಶನ್ ಇದೆ, 100 ಮಾರ್ಕ್ಸ್ ಇರುತ್ತೆ. ಇನ್ನು ಕ್ವಶನ್ ಪೇಪರ್ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲಿರುತ್ತೆ. ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲಿ ಪೇಪರ್ ಇರುತ್ತೆ ರೀ. ನಮಗೆ ಆನ್ಸರ್ OMRನಲ್ಲಿ ಮಾರ್ಕ್ ಮಾಡ್ತೀವಿ. ಆದ್ದರಿಂದ ನಾಲೆಜ್ ಜೊತೆಗೆ ಸ್ಪೀಡ್ ಮತ್ತು ಅಕ್ಯುರಸಿ ಎರಡೂ ಬೇಕಾಗತ್ತಿಲ್ಲ. ಇದನ್ನು ನಾವು ನೆನ್ಪಿಟ್ಕೊಳ್ಬೇಕು ಎಕ್ಸಾಮ್ ಪ್ಯಾಟರ್ನು. ಇನ್ನು ಮಿನಿಮಮ್ ಮಾರ್ಕ್ಸ್ ತಗೊಳ್ಳೋದು 35 ಮಿನಿಮಮ್ ಮಾರ್ಕ್ಸ್ ರೀ, 35% ಇರಬೇಕು. ಆದ್ದರಿಂದ ಗಮನಿಸಿ, ಅಪ್ಲೈಡ್ ಕ್ಯಾಡರ್ಗೆ ಸಂಬಂಧಿಸಿದಂಥ ಪೇಪರ್ 1 ಮತ್ತು ಪೇಪರ್ 2 ಎರಡನ್ನೂ ಬರಿಬೇಕು. ಪ್ರತಿಯೊಂದು ಪೇಪರ್ನಲ್ಲಿ ಕನಿಷ್ಠ 35% ಮಾರ್ಕ್ಸ್ ಪಡಿಬೇಕು. ಪೇಪರ್ 2 ಸಬ್ಜೆಕ್ಟ್ನಲ್ಲಿ ಪೇಪರ್ 2 ಸಬ್ಜೆಕ್ಟ್ ನಮ್ಮದು ಅಂತ ಅದಕ್ಕೆ ಮಾತ್ರ ಓದಿ ಪೇಪರ್ 1 ಬಿಟ್ಟರೆ ಹೈ ರಿಸ್ಕ್ನಲ್ಲಿ ಸಿಗಾಕೊಳ್ತೀರಿ. ಪೇಪರ್ 1 ಸ್ಕೋರಿಂಗ್ ಪೇಪರ್ ರೀ. ಅದು ದಿನವೂ ಸ್ವಲ್ಪ ಸಮಯ ಪೇಪರ್ 1ಗೆ ಫಿಕ್ಸ್ ಮಾಡಬೇಕು ನೀವು. ಅದಕ್ಕಾಗಿ ಪೇಪರ್ 1ಗೆ ಸಂಬಂಧಪಟ್ಟಿರುವಂತೆ ನಾನು ಆನ್ಲೈನ್ ಕ್ಲಾಸನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಅದರಲ್ಲಿ ನಾನು ನಿಮಗೆ ಗಣಿತಕ್ಕೆ ಸಂಬಂಧಪಟ್ಟಿರುವಂತೆ ಆಮೇಲೆ ಕಂಪ್ಯೂಟರ್ ಲಿಟ್ರೇಸಿಗೆ ಸಂಬಂಧಪಟ್ಟಿರುವಂತೆ ಸ್ಪಷ್ಟವಾದಂಥ ಮತ್ತು ನಿಖರವಾಗಿ ಇರುವಂಥ ಸಿಲೆಬಸ್ ಪ್ರಕಾರ ನಿಮಗೆ ಪ್ರಾಕ್ಟೀಸ್ ಮಾಡ್ತೀನಿ. ನಾನು ಆನ್ಲೈನ್ ವಿಡಿಯೋ ಕ್ಲಾಸ್ ಹೇಗಿರುತ್ತೆ ಅಂತಂದರೆ, ಕ್ಲಾಸ್ ಮಾಡಿದ ನಂತರ ಅದಕ್ಕೆ ಸಂಬಂಧಪಟ್ಟಿರುವಂಥ PDF ನೋಟ್ಸನ್ನು ಸಹ ಕೊಡ್ತೇನೆ. ಆಮೇಲೆ ಯಾವ ರೀತಿಯಲ್ಲಿ ಸ್ಟಡಿ ಮಾಡಬೇಕು, ಯಾವುದನ್ನು ಸ್ಟಡಿ ಮಾಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ನಿಮ್ಮ ಜೊತೆಗೆ ಹೇಳಿಕೊಡ್ತೀನಿ. ಯಾಕಂದರೆ ನಾವು ಪರೀಕ್ಷೆಗೆ ಪ್ರಿಪೇರ್ ಮಾಡ್ತಾ ಇದ್ದೀವಿ, ಇಲ್ಲಿ ಯಾವುದೇ ರೀತಿಯಾದಂಥ ರಿಸರ್ಚ್ ಮಾಡ್ತಾ ಇಲ್ಲ. ಕೆಲವು ಅಭ್ಯರ್ಥಿಗಳು ಸುಮ್ಮನೆ ಅನೇಕ ಪುಸ್ತಕಗಳನ್ನು, ಎಲ್ಲ ವೆಬ್ಸೈಟ್ಗಳನ್ನು, ಆಮೇಲೆ ಮ್ಯಾಕ್ಸಿಮಮ್ ಏನಂತಂದ್ರೆ ವಾಟ್ಸಪ್ ಗ್ರೂಪ್ಗಳನ್ನು ಸೇರ್ಕೊಂಡು ಬಿಡ್ತಾರೆ. ಆಮೇಲೆ ಸಿಕ್ಕ ಯೂಟ್ಯೂಬ್ಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಯೂಟ್ಯೂಬ್ಗಳನ್ನು ನೋಡ್ಕೋತ ಕೂತಿರ್ತಾರೆ. ಹಾಗೆ ಮಾಡಬಾರ್ದು ಸ್ನೇಹಿತರೆ. ಇಲ್ಲಿ ಗಮನಿಸಿ, ಒಂದಕ್ಕೆ ನಾವು ಗಂಟು ಬಿಡಬೇಕು. ಒಂದನ್ನು ಏನಂತಂದರೆ ಅದನ್ನು ಬೆನ್ನು ಹತ್ತಬೇಕು ನಾವು. ಅದಕ್ಕೆ ನಾನು ನಿಮ್ಮ ಜೊತೆಗೆ ಸಹಾಯ ಮಾಡಬೇಕಂತ ಹೇಳಿ ನಿಮಗೇನಂದ್ರೆ ಪ್ರಿಪೇರಕ್ಕೆ ನನ್ನಿಂದ ಏನಂತಂದ್ರೆ ಅನೇಕ ಅಭ್ಯರ್ಥಿಗಳು ಈ ಪವಿತ್ರವಾದಂಥ ಶಿಕ್ಷಕರ ಹುದ್ದೆಗೆ ಆಯ್ಕೆ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಬೆಳಿಗ್ಗೆ ಮತ್ತು ಸಾಯಂಕಾಲ ಲೈವ್ ಕ್ಲಾಸನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನೀವೆಲ್ಲರೂ ಅದನ್ನು ಸೇರಿಕೊಳ್ಳ್ರಿ, ಒಳ್ಳೆ ರೀತಿಯಾದಂಥ ಸ್ಕೋರ್ ಮಾಡಿರಿ. ಪವಿತ್ರವಾದಂಥ ಸಮಾಜದಲ್ಲಿ ಒಂದು ಬೆಲೆ ಉಳ್ಳಂಥ ವೃತ್ತಿ, ಶಿಕ್ಷಕ ವೃತ್ತಿಗೆ ನೀವು ಆಯ್ಕೆ ಆಗ್ತೀರಿ ಅನ್ನುವಂಥ ಭರವಸೆ ನನಗಿದೆ. ಓಕೆ, ಈಗ ಮುಂದೆ ಏನಂತಂದರೆ ನಾವು ಸಿಲೆಬಸ್ ಮೆಥಡನ್ನು ನೋಡೋಣ. ಸಿಲೆಬಸ್ ರೀಡಿಂಗ್ ಮೆಥಡ್ ಇದು. ಫಸ್ಟ್ ಸಿಲೆಬಸ್ ರೀಡಿಂಗ್ ಮೆಥಡ್ ನೋಡ್ಕೊಳ್ಳೋದು. ಪ್ರಿಪ್ರೇಷನ್ ಹೃದಯ ಯಾವುದು ಗೊತ್ತಾ? ಸಿಲೆಬಸ್ ಪುಸ್ತಕಗಳಲ್ಲ. ಅದಕ್ಕೆ ಸಿಲೆಬಸ್ ಡೌನ್ಲೋಡ್ ಮಾಡ್ಕೊಳ್ರಿ, ಪ್ರಿಂಟ್ ತೆಗೆದುಕೊಳ್ರಿ. ಮೊದಲು ಸಿಲೆಬಸ್ಸನ್ನು ಚೆನ್ನಾಗಿ ಓದ್ಕೊಳ್ರಿ. ಅದನ್ನು ಪ್ರತಿಯೊಂದು ಟಾಪಿಕ್ ಮುಂದೆ EMT ಅರ್ಥ ಆಯ್ತಾ? ಅಂದ್ರೇನು? ಈಸಿ, ಮೀಡಿಯಮ್, ಟಫ್ ಅಂತ ಮಾರ್ಕ್ ಮಾಡಿರಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ತೆಗೆದುಕೊಂಡು ಯಾವ ಟಾಪಿಕ್ಗಳಿಂದ ನಿಮಗೆ ಕ್ವಶನ್ ಬರುತ್ತಿದೆ ಅಂತ ನೋಡ್ರಿ. ಹಾಗೆ ಮಾಡಿದರೆ ನೀವು ಬ್ಲೈಂಡ್ ಸ್ಟಡಿ ಮಾಡೋದಿಲ್ಲ, ಟಾರ್ಗೆಟ್ ಸ್ಟಡಿ ಮಾಡ್ತೀರಿ. ನಮ್ಮ ಅಭ್ಯರ್ಥಿಗಳು ಅದನ್ನೇ ಮಾಡೋದು. ಭಾಳಷ್ಟು ಜನ ಬ್ಲೈಂಡ್ ಸ್ಟಡಿ ಮಾಡೋದು, ಸುಮ್ಮನೆ ಓದೋದೇ ಓದ್ತಾರೆ, ಸಿಕ್ಕಾಗಿ ಹೋಗ್ತಾರೆ. ಯಾವ ಮ್ಯಾಗ್ಝಿನ್ ಕೈ ಸಿಗ್ತದೆ ಅದನ್ನು ಓದ್ಕೊಂಡು ಕೂಡ್ತಾರೆ. ಬಟ್ ಟಾರ್ಗೆಟ್ ಸ್ಟಡಿ ಮಾಡಿದವರು ಮಾತ್ರ ಗೆಲ್ತಾರೆ. ಹಾಗಾಗಿ ನಮ್ಮ ಪ್ರಿಪ್ರೇಷನ್ ಟಾರ್ಗೆಟೆಡ್ ಇರಬೇಕು. ಅದನ್ನು ನಾನು ನಿಮ್ಮ ಜೊತೆಗೆ ಇರ್ತೀನಿ. ಇನ್ನೊಂದು ಗಮನಿಸಿ, ಇಲ್ಲಿ ಎಕ್ಸಾಮ್ ಡೇಟ್ಸ್ ನಾನ್ KK ಬೋರ್ಡ್ ಪ್ಲ್ಯಾನ್ ಅಂದರೆ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಿರೋದು. ಇದಕ್ಕೆ ನಾನ್ KK ಡೇಟ್ಸ್ಗೆ ಸಂಬಂಧಪಟ್ಟಿರುವಂಥ ಅಂಶಗಳು ಅಂದರೆ ನಾನ್ ಕಲ್ಯಾಣ ಕರ್ನಾಟಕ ವ್ಯಾಪ್ತಿ ಇದಕ್ಕೆ ಸಂಬಂಧಪಟ್ಟಿರುವಂಥ ಎಕ್ಸಾಮ್ ಡೇಟನ್ನು ನೋಡಿದ್ದೀವಿ ಅಂತಂದರೆ
PST ಆಮೇಲೆ ಅಂದರೆ PET ಗ್ರೇಡ್ 2 ಅಕ್ಟೋಬರ್ 5ರಿಂದ 6, GPT ಕಂಪ್ಯೂಟರ್ ಸೈನ್ಸ್ ಟೀಚರ್ ಅಕ್ಟೋಬರ್ 8ರಿಂದ 16, AM PET ಗ್ರೇಡ್ 1 ಅಕ್ಟೋಬರ್ 12ರಿಂದ 13. ಹೀಗೆ ನಿಮ್ಮ ಎಕ್ಸಾಕ್ಟ್ ಡೇಟ್ ಮತ್ತು ಪೇಪರ್ ಡೀಟೇಲ್ಸ್ ಅಡ್ಮಿಟ್ ಕಾರ್ಡ್ ಮತ್ತು ಆಫೀಸಿಯಲ್ ಶೆಡ್ಯೂಲ್ನಲ್ಲಿ ಫೈನಲ್ ಆಗಿ ಚೆಕ್ ಮಾಡಬೇಕು. ಈ ಡೇಟ್ನಿಂದ ರಿವರ್ಸ್ ಪ್ಲ್ಯಾನ್ ಮಾಡಬೇಕು. ನೀವು ನಮ್ಮ ಪ್ಲ್ಯಾನ್ ಹೇಗಿರಬೇಕು ಅಂತಂದರೆ ಟಾರ್ಗೆಟೆಡ್, ಅಂದರೆ ನಮ್ಮ ಏನು ಎಕ್ಸಾಮ್ ಡೇಟ್ ಏನಿರುತ್ತೆ ಅದನ್ನು ರಿವರ್ಸ್ ಪ್ಲ್ಯಾನ್ ಮಾಡ್ಕೊಂಡು ಬರಬೇಕು. ಆ ರೀತಿಯಾದಂಥ ಒಂದು ಪ್ಲ್ಯಾನ್ ರೆಡಿ ಮಾಡಬೇಕು. ಇನ್ನು ಇದಕ್ಕೆ ಸಂಬಂಧಪಟ್ಟಿರುವಂಥದ್ದೇ KK ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವಂಥ ಡೇಟು. ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯ ಕ್ಯಾಂಡಿಡೇಟ್ಗೆ ಡೇಟ್ ಸ್ವಲ್ಪ ನಂತರ ಬರ್ತಾವೆ. PST PET ಗ್ರೇಡ್ 2ಗೆ ನಂತರ ಅಕ್ಟೋಬರ್ 14ರಿಂದ 15 ಅಂತ ಡೇಟ್ ಇದೆ. GPT ಕಂಪ್ಯೂಟರ್ ಸೈನ್ಸ್ಗೆ ಅಕ್ಟೋಬರ್ 16ರಿಂದ 19 AM ಅಂದರೆ ಹೈಸ್ಕೂಲ್ ಟೀಚರ್ದು PET ಗ್ರೇಡ್ 1 ಅಕ್ಟೋಬರ್ 21ರಿಂದ 22 ತನಕ ಇದೆ. ಈ ಎಕ್ಸಾಮ್ ಗ್ಯಾಪನ್ನು ನಾವು ರಿಲ್ಯಾಕ್ಸ್ ಆಗಲು ತೆಗೆದುಕೊಳ್ಬಾರ್ದು. ರಿವಿಷನ್ ಮತ್ತು ಮಾಕ್ ಟೆಸ್ಟ್ಗೆ ಬಳಸ್ಕೊಳ್ಬೇಕು. ಲಾಸ್ಟ್ ವೀಕ್ನಲ್ಲಿ ಹೊಸ ವಿಷಯ ಕಡಿಮೆ ಮಾಡಬೇಕು, ರಿವಿಷನ್ ಹೆಚ್ಚು ಮಾಡಬೇಕು. ಇದನ್ನು ನೀವು ತಿಳ್ಕೊಳ್ಬೇಕು. ಇದರಲ್ಲಿ ಇನ್ನು ಇದಕ್ಕೆ 45 ದಿನದ ಒಂದು ಕ್ರ್ಯಾಶ್ ಸ್ಟಡಿ ಪ್ಲ್ಯಾನ್ ಹೇಗೆ ಮಾಡ್ಕೊಳ್ಬೇಕು, ಇದಕ್ಕೆ ಸಂಬಂಧಪಟ್ಟಿರುವಂತೆ ಒಂದು ಸ್ಟಡಿ ಪ್ಲ್ಯಾನ್ ಈ ರೀತಿಯಲ್ಲಿ ರೆಡಿ ಮಾಡ್ಕೊಳ್ಳೋಣ. ಏನು ಫಸ್ಟ್ ಟೋಟಲಿ ನಮಗೆ 45 ಏನಂದರೆ ಕ್ರ್ಯಾಶ್ ಪ್ಲ್ಯಾನ್ ಅಂತ ಇರುತ್ತೆ ಅಂತ ನಾವು ರೆಡಿ ಮಾಡ್ಕೊಳ್ಳೋಣ. ಎಕ್ಸಾಮ್ ಡೇಟ್ ನೋಡಿದರೆ ಮೊದಲು 3 ದಿನ ಏನು ಮಾಡ್ತೀವಿ ನಾವು, ಡಾಕ್ಯುಮೆಂಟ್, ಸಿಲೆಬಸ್, ಬೇಸ್ ಲೈನ್ ಟೆಸ್ಟ್, ಇದು ಮೊದಲು 3 ದಿನ. ವೀಕ್ 1ರಿಂದ 2 ಪೇಪರ್ 1 ಬೇಸಿಕ್ ಮತ್ತು ಸಬ್ಜೆಕ್ಟ್ ಬೇಸಿಕ್ಕನ್ನು ನೋಡ್ಕೊಳ್ಬೇಕು. ಬೇಸಿಕ್ ಮತ್ತು ಸಬ್ಜೆಕ್ಟ್ ಬೇಸಿಕ್. ವಾರ 3ರಿಂದ 4 ಫುಲ್ ಸಿಲೆಬಸ್ ಕವರೇಜ್ ಪ್ಲಸ್ ಚಾಪ್ಟರ್ ವೈಸ್ MCQ ಮಾಡ್ಕೋಬೇಕು. ಅದೇ ರೀತಿಯಲ್ಲಿ ಆ 5ನೇ ವಾರ ಇದ್ರ ಹಿಂದಿನ ಪ್ರೀವಿಯಸ್ ಪೇಪರ್ ಮತ್ತು ಮಿಸ್ಟೇಕ್ ನೋಟ್ಬುಕ್ಕನ್ನು ನೋಡ್ಕೊಳ್ಬೇಕು. ಹಾಗೆಯೇ ಲಾಸ್ಟ್ ವೀಕಕ್ಕೆ ಮಾಕ್ ಟೆಸ್ಟ್ ಮತ್ತು OMR ಪ್ರಾಕ್ಟೀಸ್, ಆಮೇಲೆ ರಿವಿಷನ್ ಓನ್ಲಿ, ಇದನ್ನು ನೀವು ಮಾಡಬೇಕು. ಹೀಗೆ ಪ್ಲ್ಯಾನ್ ಸಿಂಪಲ್ ಆಗಿರಲಿ, ಆದರೆ ಡೈಲಿ ಫಾಲೋ ಆಗುವಂತಾಗಿರಬೇಕು. ನಾವೇನು ಮಾಡಿಬಿಡ್ತೀವಿ, ಒಂದು ಪ್ಲ್ಯಾನ್ ಹೀಗೆ ಮಾಡಿಬಿಡ್ತೀವಿ, 1 ದಿನ 2 ದಿನ ಕೂತಂತಂದರೆ ಸಿಕ್ಕಾಪಟ್ಟೆ ಏನು ಇವತ್ತೇ ಗೆದ್ದುಬಿಟ್ಟಿವಿ ಅನ್ನಂಗೆ ಮಾಡಿಬಿಡ್ತೀವಿ. ಹಾಗೆ ಮಾಡಬಾರ್ದು. ನೀವು ಏನೇ ಪ್ಲ್ಯಾನ್ ಮಾಡಿದರೆ ಅದು ಸಿಂಪಲ್ ಆಗಿರಬೇಕು, ನಿಮಗೆ ಡೈಲಿ ಅದು ಫಾಲೋ ಮಾಡುವ ಹಾಗೆ ಇರಬೇಕು. ಅದಕ್ಕಾಗಿ ನೀವು ಪ್ಲ್ಯಾನ್ ಇವತ್ತಿಂದನೇ ಪ್ರಾರಂಭ ಮಾಡಿ. ಇನ್ನು ಡೈಲಿ ಟೈಮ್ ಟೇಬಲ್, ನಾನು ಸೂಚಿಸುವಂಥ ಒಂದು ಡೈಲಿ ಟೈಮ್ ಟೇಬಲ್, ನೀವು ಬದಲಾವಣೆ ಮಾಡ್ಕೊಳ್ಬೋದು. ನನ್ನ ಪ್ಲ್ಯಾನಿಂಗ್ ಪ್ರಕಾರ ಮಾಡಿದ್ದು ಡೈಲಿ ಟೈಮ್ ಟೇಬಲ್ ತುಂಬ ಪ್ರಾಕ್ಟಿಕಲ್ ಆಗಿರಬೇಕು. ಕೆಲವರು ಹಾಕ್ತಾರೆ, ನಾನು ನೋಡಿದ ಪ್ರಕಾರ ಡೈಲಿ ಟೈಮ್ ಟೇಬಲ್ ಏನು ಒಂದು 5 ನಿಮಿಷನೂ ಗ್ಯಾಪ್ ಇಲ್ಲದಂಗೆ ಮಾಡಿಬಿಡ್ತಾರೆ. 1 ದಿನ ಮಾಡ್ತಾರೆ, 2 ದಿನ ಮಾಡ್ತಾರೆ, 3 ದಿನ ಬಿಟ್ಬಿಡ್ತಾರೆ. ಅದನ್ನು ಹಾಗೆ ಮಾಡಿದರೆ ಹೇಗೆ ನಾವು ಅಚೀವ್ ಮಾಡಲಿಕ್ಕಾಗತ್ತೆ? ಅದಕ್ಕೆ ಡೈಲಿ ಟೈಮ್ ಟೇಬಲ್ ತುಂಬ ಪ್ರಾಕ್ಟಿಕಲ್ ಆಗಿರುವಂತಿರಬೇಕು. ಮಾರ್ನಿಂಗ್ನಲ್ಲಿ ಪೇಪರ್ 1ಕ್ಕೆ 60 ನಿಮಿಷ ಕೊಡ್ರಿ. ಈವ್ನಿಂಗ್ನಲ್ಲಿ ಪೇಪರ್ 2 ಸಬ್ಜೆಕ್ಟಕ್ಕೆ 2 ತಾಸು. ಆಮೇಲೆ ರಾತ್ರಿ ಹೊತ್ತು ನೈಟ್ನಲ್ಲಿ 45 ನಿಮಿಷ MCQ ಪ್ರಾಕ್ಟೀಸ್ ಮಾಡಲಿಕ್ಕೆ ಬೇಕು. ನಂತರ ಒಂದು 20 ನಿಮಿಷ ಮಿಸ್ಟೇಕ್ ನೋಟ್ಬುಕ್ ರಿವಿಷನ್ ಮಾಡೋದು. ಇದು ವೆರಿ ಇಂಪಾರ್ಟೆಂಟ್ ರೀ. ಕಾಂಪಿಟೇಟಿವ್ ಎಕ್ಸಾಮ್ಗೆ ಎಷ್ಟು ಜನ ಬರೀತಾರೆ, ಎಷ್ಟು ಜನ ಸಕ್ಸಸ್ ಆಗ್ಯಾರ. ಇದನ್ನು ಏನು ಈ ಮಿಸ್ಟೇಕ್ ನೋಟ್ಬುಕ್ ಅಂತ ಏನು ಮಾಡಿರ್ತಾರೆ ನೋಡ್ರಿ, ಇದು ಅವ್ರನ್ನ ಕಂಪ್ಲೀಟಾಗಿ ರಿವಿಷನ್ ಮಾಡಲಿಕ್ಕೆ ಹಚ್ಚಿಬಿಡುತ್ತೆ. ಆಮೇಲೆ ವೀಕ್ಗೆ ಒಂದು ಫುಲ್ ಮಾಕ್ ಟೆಸ್ಟ್ ಕಡ್ಡಾಯ ಮಾಡಬೇಕು. ಆ ರೀತಿಯಲ್ಲಿ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ವರ್ಕಿಂಗ್ ಕ್ಯಾಂಡಿಡೇಟ್ ಟೈಮ್ ಕಡಿಮೆ ಇದ್ದರೂ ಕನ್ಸಿಸ್ಟೆನ್ಸಿ ಬಿಡಬೇಡ್ರಿ ಅನ್ನೋದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಪೇಪರ್ 1ಕ್ಕೆ ಸಂಬಂಧಪಟ್ಟಿರುವಂತೆ ಇದಕ್ಕೆ ಪ್ರಿಪ್ರೇಷನ್ಗೆ ಕನ್ನಡ, ಇಂಗ್ಲೀಷ್ ಕಾಂಪ್ರಿಹೆನ್ಷನ್ ಬೇಸಿಕ್ ಬೇಕೇ ಬೇಕು. ಯಾಕಂದರೆ ಪೇಪರ್ 1 ಈಸಿ ಅಂಥೇಳಿ ಅದನ್ನು ತಳ್ಳಿ ಹಾಕಬೇಡ್ರಿ, ಸ್ಕೋರ್ ಆಗೋದೇ ಇಲ್ಲಿ. ಕನ್ನಡ, ಇಂಗ್ಲೀಷ್ ಬೇಸಿಕ್ ಕಾಂಪ್ರಿಹೆನ್ಷನ್, ಜನರಲ್ ಅವೇರ್ನೆಸ್, ಟೀಚಿಂಗ್ ಅಪ್ಟಿಟ್ಯೂಡ್, ರೀಸನಿಂಗ್, ಇವು ಡೈಲಿ ಪ್ರಾಕ್ಟೀಸ್ ಮಾಡಿದರೆ ಮಾರ್ಕ್ಸ್ ಕೊಡ್ತಾವೆ. ಡೈಲಿ ಪ್ರಾಕ್ಟೀಸ್ ಇರಬೇಕು ಅವಕ್ಕೆ. ಪೇಪರ್ 1ನಲ್ಲಿ ಏನಂತಾರೆ ಸ್ಪೀಡ್ ಬರುತ್ತೆ. ಪ್ರತಿದಿನ ಒಂದು ಸಣ್ಣ ಸೆಟ್ ಏನಂದ್ರೆ ಸಾಲ್ವ್ ಮಾಡಬೇಕು. ನಾವು ತಪ್ಪಾದ ಕ್ವಶನನ್ನು ಮಿಸ್ಟೇಕ್ ನೋಟ್ಬುಕ್ಗೆ ಹಾಕಬೇಕು. ಈ ರೀತಿಯಾದಂಥ ಒಂದು ರೂಟೀನ್ ನೀವು ಮಾಡಿದರೆ
ಒಳ್ಳೆ ರೀತಿಯಾದಂಥ ಸ್ಕೋರ್ ಮಾಡ್ಬೋದು, ಸೆಲೆಕ್ಟ್ ಆಗ್ತೀರಿ. ಇನ್ನು ಪೇಪರ್ 2ಗೆ ಸಂಬಂಧಪಟ್ಟಿರುವಂತೆ ಇದು ನಿಮ್ಮ ಮೇನ್ ಸಬ್ಜೆಕ್ಟ್. ಮೊದಲು ಟೆಕ್ಸ್ಟ್ ಬುಕ್ ಕಾನ್ಸೆಪ್ಟ್ ಕ್ಲಾರಿಟಿ ಮಾಡ್ಕೊಳ್ಬೇಕು. ನಂತರ ಸಿಲೆಬಸ್ ಟಾಪಿಕ್ ವೈಸ್ ನೋಟ್ಸ್ ಮತ್ತು ಬರೀ ಇದ್ದದ್ದೆಲ್ಲನೂ ಬರ್ಕೊಂಡು ಕೊಡಬಾರ್ದು ಅದರಲ್ಲಿ. ಆಮೇಲೆ MCQ. ಡೈರೆಕ್ಟ್ MCQಗೆ ಹೋಗಬಾರ್ದು. ಡೈರೆಕ್ಟ್ MCQಗೆ ಹೋಗಿ ಅದನ್ನು ಟಿಕ್ ಮಾಡ್ಕೊಂಡು ಕೊಡಬಾರ್ದು. ಕಾನ್ಸೆಪ್ಟ್ ಕ್ಲಿಯರ್ ಇಲ್ದಿದ್ದರೆ MCQ ಗೆಸ್ ಆಗುತ್ತೆ, ಅದು ಗೆಸ್ ಇಲ್ಲಿ ವರ್ಕ್ ಆಗಲ್ಲ. ಇನ್ನು ಪ್ರಿವಿಯಸ್ ಪೇಪರ್ನಲ್ಲಿ ರಿಪೀಟೆಡ್ ಪ್ಯಾಟರ್ನ್ ಐಡೆಂಟಿಫೈ ಮಾಡಬೇಕು. ಮೇನ್ ಇರೋದೇ ಇದ್ರಾಗ ಫಾರ್ಮುಲಾ, ಡೆಫಿನಿಷನ್, ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಡೈಲಿ ರಿವೈಸ್ ಆಗಬೇಕು. ಈ ರೀತಿಯಾದಂಥ ಒಂದು ಪ್ಲ್ಯಾನ್ ನೀವು ರೆಡಿ ಮಾಡಬೇಕು. ಇನ್ನು MCQ ಮೆಥಡ್ ಹೇಗಪ್ಪ, ಇದು ಈ ಪ್ರಾಕ್ಟೀಸೇ ಇದು. ಮೊದಲು ಕಾನ್ಸೆಪ್ಟ್ ಓದಬೇಕು, ನಂತರ MCQ ಮಾಡಬೇಕಂತ ಹೇಳಿದ್ದೀನಿ. ಆಮೇಲೆ MCQ ಪ್ರಾಕ್ಟೀಸ್ ಮಾಡುವಾಗ ಕ್ವಶನ್ ಓದಿದ ಕೂಡಲೇ ಆನ್ಸರ್ ಮಾರ್ಕ್ ಮಾಡಬೇಡ್ರಿ, ಆಪ್ಷನ್ಸ್ ಓದ್ರಿ. ಅದಕ್ಕೆ 2 ರಾಂಗ್ ಆಪ್ಷನ್ಸ್ ಎಲಿಮಿನೇಟ್ ಮಾಡಿರಿ. ಅದನ್ನು ಡೌಟ್ ಇದ್ದರೆ ರೀಸನ್ ನೋಡ್ರಿ. ರಾಂಗ್ ಆನ್ಸರ್ಗೆ ಏಕ್ ತಪ್ಪಾಯಿತು ಅಂತ ಬರೀರಿ. ದಿನಕ್ಕೆ 50ರಿಂದ 100 MCQ ಕ್ವಾಲಿಫೈ ಆಗಿ ಪ್ರಾಕ್ಟೀಸ್ ಮಾಡಿದರೆ ಕಾನ್ಫಿಡೆನ್ಸ್ ಬರುತ್ತೆ ನಿಮಗೆ. ಅದಕ್ಕಿಲ್ಲಿ ನೀವು ವೆರಿ ಇಂಪಾರ್ಟೆಂಟ್ ಆದಂಥ ಅಂಶಗಳನ್ನು ಗಮನಿಸಬೇಕು. ಇನ್ನು ಇಲ್ಲಿ ಮಿಸ್ಟೇಕ್ ನೋಟ್ಬುಕ್ ಅಂತ ಹೇಳಿದೆ ನಾನು. ಮಿಸ್ಟೇಕ್ ನೋಟ್ಬುಕ್ ಅಂಥೇಳಿ ವೆರಿ ಇಂಪಾರ್ಟೆಂಟ್ ರೀ. ಇದು ನಿಮಗೆ 100% ಏನಂತಂದರೆ ಅಚೀವ್ಮೆಂಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದರಲ್ಲಿ ಈ ಮಿಸ್ಟೇಕ್ ನೋಟ್ಬುಕ್ನಲ್ಲಿ ಇದ್ರಾಗ ನೀವೇನಂತಾರೆ, ಅದಕ್ಕೆ ಹೇಳ್ತಾರೆ ಮಿಸ್ಟೇಕ್ ನೋಟ್ಬುಕ್ ನಿಮ್ಮ ಸಕ್ಸಸ್ ವೆಪನ್ ಇದು. ಅದರಲ್ಲಿ ಡೇಟ್, ಟಾಪಿಕ್, ರಾಂಗ್ ಕ್ವಶನ್ ನಂಬರ್, ತಪ್ಪಿನ ಕಾರಣ ಬರೀಬೇಕು. ಕಾನ್ಸೆಪ್ಟ್ ಗೊತ್ತಿರಲಿಲ್ಲವೇ, ನೆನಪಿರಲಿಲ್ಲವೇ, ಕ್ಯಾಲ್ಕುಲೇಷನ್ ತಪ್ಪಿತೆ, ಗಡಿಬಿಡಿ ಐತೆ, ನಂತರ ಕರೆಕ್ಟ್ ಎಕ್ಸ್ಪ್ಲನೇಷನ್ 2 ಲೈನಲ್ಲಿ ಬರೀಬೇಕು. 3 ದಿನಕ್ಕೊಮ್ಮೆ ಅದನ್ನು ರಿವೈಸ್ ಮಾಡಬೇಕು. ಮಿಸ್ಟೇಕ್ ಕಡಿಮೆ ಆದರೆ ಮಾರ್ಕ್ಸ್ ಹೆಚ್ಚಾಗುತ್ತದೆ. ಇದನ್ನು ನೀವು ಗಮನಿಸಬೇಕು. ಇನ್ನು OMR ಪ್ರಾಕ್ಟೀಸನ್ನು ಮಾಡ್ತೀರಿ. ಬ್ಲೂ ಅಥವಾ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ನು ಬಳಸ್ತೀರಿ. ಸರ್ಕಲ್ ಸಂಪೂರ್ಣವಾಗಿ ಫಿಲ್ ಮಾಡಬೇಕು. ಕ್ವಶನ್ ಪೇಪರ್ ಮತ್ತು OMR ಮ್ಯಾಚ್ ಆಗಿದೆಯೇ ನೋಡ್ತೀರಿ. ಆನ್ಸರ್ ಇಲ್ದಿದ್ದರೆ 5ನೇ ಓವರ್ ಫಿಲ್ ಮಾಡಬೇಕಂತ ಕೊಟ್ಟಿದ್ದಾರೆ. ಇನ್ನೊಂದು ಗಮನಿಸ್ಬೇಕಿಲ್ಲಿ, ಒಂದು ವೇಳೆ ಬ್ಲ್ಯಾಂಕ್ ಬಿಟ್ಟರೆ ಅಂತ ತಿಳ್ಕೊಳ್ರಿ, ಯಾವುದನ್ನು ಫಿಲ್ ಮಾಡಲಿಲ್ಲ, ಬ್ಲ್ಯಾಂಕ್ ಬಿಟ್ಟಿರಪ್ಪ ಅದನ್ನು, ಅವಾಗ ಏನಾಗೋದು ಗೊತ್ತಾ, ಎಕ್ಸಾಮ್ನಲ್ಲಿ ನೀವು ಒಂದು ಬ್ಲ್ಯಾಂಕ್ ಬಿಟ್ಟರೆ ನಿಮಗೆ 0.25 ಮಾರ್ಕ್ಸ್ ಡಿಡಕ್ಷನ್ ಮಾಡ್ತಾರೆ. ಎದರಿಂದ? ನೀವು ರೈಟ್ ಮಾಡಿರುವಂಥ ಆನ್ಸರ್ದಿಂದ ನಿಮ್ಮ ಟೋಟಲ್ ಏನೋ ಮಾರ್ಕ್ಸ್ ಇರುತ್ತಲ್ಲ ಅದರಿಂದ ಇವು ಮೈನಸ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ಯಾವುದನ್ನು ಬ್ಲ್ಯಾಂಕ್ ಬಿಡಬಾರ್ದು. ಇವೆಲ್ಲನೂ ಏನಂತಂದ್ರೆ ಅಧಿಕೃತವಾದಂಥ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಇದ್ರ. ಇನ್ನು ಅಡ್ಮಿಟ್ ಕಾರ್ಡ್ ಬಗ್ಗೆ ಇಷ್ಟೆಲ್ಲ ಆದ ನಂತರ ಅಡ್ಮಿಟ್ ಕಾರ್ಡ್ ಮತ್ತು ಎಕ್ಸಾಮ್ ಸೆಂಟರ್ ಬಗ್ಗೆ ಏನೋ ವಿವರಣೆ ಕೊಟ್ಟಿದ್ದಾರೆ. ಇದರಲ್ಲಿ ಅಡ್ಮಿಟ್ ಕಾರ್ಡ್ ಪರೀಕ್ಷೆ ಆರಂಭಕ್ಕಿಂತ ಸುಮಾರು 10 ದಿನ ಮುಂಚಿತ ವೆಬ್ಸೈಟ್ನಲ್ಲಿ ಲಭ್ಯ ಆಗುತ್ತೆ. ಯೂಸರ್ ID ಮತ್ತು ಪಾಸ್ವರ್ಡನ್ನು ಬಳಸಿ ಡೌನ್ಲೋಡ್ ಮಾಡ್ಕೊಳ್ತೀರಿ. ಅದನ್ನು 2 ಕಾಪಿ ಪ್ರಿಂಟ್ ತೆಗೆದುಕೊಳ್ತೀರಿ. ಎಕ್ಸಾಮ್ ಡಿಸ್ಟ್ರಿಕ್ಟ್ ಅಪ್ಲೈ ಸಮಯದಲ್ಲಿ ಆಯ್ಕೆ ಮಾಡಿರ್ತೀವಿ. ಅಡ್ಮಿಟ್ ಕಾರ್ಡ್ನಲ್ಲಿರುವಂಥ ಇನ್ಸ್ಟ್ರಕ್ಷನ್ನು ಮತ್ತೆ ಓದಿಕೊಂಡು ಎಕ್ಸಾಮ್ ಹಾಲ್ಗೆ ಹೋಗ್ತೀವಿ. ಬಟ್ ಇಲ್ಲಿ ಒಂದು ಗಮನಿಸಬೇಕು, ಅಡ್ಮಿಟ್ ಕಾರ್ಡ್ನಲ್ಲಿರುವಂಥ ಇನ್ಸ್ಟ್ರಕ್ಷನ್ನು ಓದದೆ ಎಕ್ಸಾಮ್ ಹಾಲ್ಗೆ ಹೋಗಬೇಡಿ. ಎಲ್ಲ ಇನ್ಸ್ಟ್ರಕ್ಷನ್ ಓದಬೇಕು ನೀವು. ಓಕೆ, ನೆಕ್ಸ್ಟ್ ಎಕ್ಸಾಮ್ ಹಾಲ್ನಲ್ಲೇಪ್ಪ, ಈಗ ಎಕ್ಸಾಮ್ ಹಾಲ್ಗೆ ಹೋಗಿದ್ದೀವಿ, ಅದ್ರ ಸ್ಟ್ರಾಟಜಿ ಏನು ಮಾಡಬೇಕು? ಮೊದಲು ಎಕ್ಸಾಮ್ ಹಾಲ್ನಲ್ಲಿ ಮೊದಲು 5 ನಿಮಿಷ OMR ಡಿಟೇಲ್ ವೆರಿಫೈ ಮಾಡಬೇಕು. ಈಸಿ ಕ್ವಶನ್ ಮೊದಲು ಮಾಡಿರಿ. ಡೌಟ್ ಕ್ವಶನ್ಗೆ ಸ್ಮಾಲ್ ಮಾರ್ಕ್ ಮಾಡಿ ಅದನ್ನು ಸೆಕೆಂಡ್ ರೌಂಡ್ನಲ್ಲಿ ತೆಗೆದುಕೊಂಡು ಬನ್ನಿ. ಲಾಸ್ಟ್ 15 ನಿಮಿಷ ಏನಿರುತ್ತೆ ನೋಡು, OMR ಚೆಕ್ ಮಾಡಿರಿ. ಅದನ್ನು 15 ನಿಮಿಷ ಅದನ್ನು OMR ಚೆಕ್ ಮಾಡಲಿಕ್ಕೆ ಅಂತೇಳಿ ಮೀಸಲಾಗಿಡ್ರಿ. ಕ್ವಶನ್ ಪೇಪರ್ನಲ್ಲಿ ಕರೆಕ್ಟ್ ಆನ್ಸರ್ ಇದ್ದರೂ OMRನಲ್ಲಿ ತಪ್ಪಾಗಿ ಫಿಲ್ ಮಾಡಿದರೆ ಮಾರ್ಕ್ಸ್ ಹೋಗಿಬಿಡ್ತಾವ. ಆದ್ದರಿಂದ ಕಾಮಾಗಿ ಶಾಂತಾಗಿ ನೀವು ಎಕ್ಸಾಮನ್ನು ಬರೀಬೇಕು. ಯಾವುದೇ ಹರಿಬಿರಿ ಗಡಿಬಿಡಿ ಮಾಡಬಾರ್ದು. ಹಾಗಾಗಿ ಫೈನಲ್ ಆಗಿ ನಿಮ್ಮ ಜೊತೆಗೆ ಒಂದು ಅಂಶಗಳನ್ನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ಮುಂಬರುವಂಥ ಈ ಶಿಕ್ಷಕ ವೃತ್ತಿಗೆ ತಾವೆಲ್ಲರೂ ಪಾದಾರ್ಪಣೆ ಮಾಡ್ತಾ ಇದ್ದೀರಿ. ಈ ಒಂದು ರಿಕ್ರೂಟ್ಮೆಂಟ್ನಲ್ಲಿ ನಿಮ್ಮ ಮೊದಲ ಗೆಲುವು
ಅಪ್ಲಿಕೇಶನ್ ತಪ್ಪಿಲ್ಲದೆ ಸಬ್ಮಿಟ್ ಮಾಡುವುದು ಇಲ್ಲಿಂದ ಪ್ರಾರಂಭ ಆಗಬೇಕು. ಎರಡನೇ ಗೆಲುವು ಸಿಲೆಬಸ್ ಪ್ರಕಾರ ಡೈಲಿ ಸ್ಟಡಿ ಮಾಡುವುದು. ಮೂರನೇ ಗೆಲುವು ಮಾಕ್ ಟೆಸ್ಟ್ ಮತ್ತು ಮಿಸ್ಟೇಕ್ ಕರೆಕ್ಷನ್ ಇಟ್ಕೊಳ್ಳೋದು. ಇಂದಿನಿಂದಲೇ ನಿಮ್ಮ 45 ಡೇ ಪ್ಲ್ಯಾನ್ 45 ಡೇ ಪ್ಲ್ಯಾನ್ನ ಆರಂಭಿಸಬೇಕು. ಇವತ್ತಿನ ದಿನ ಪ್ರಾರಂಭ ಮಾಡಿದೆ. ಪ್ರತಿದಿನವೂ ಸಹ ನಿಮಗೆ ಶುಭ ದಿನ. ಹಾಗಾಗಿ ಇಂದಿನಿಂದನೇ 45 ಡೇಸ್ ಪ್ಲ್ಯಾನನ್ನು ಆರಂಭಿಸಿಬಿಡಿ. ಪ್ರತಿದಿನ ಸ್ವಲ್ಪ ಸರಿಯಾಗಿ ಮಾಡಿದರೆ ಸೆಲೆಕ್ಷನ್ ದಾರಿ ಸ್ಪಷ್ಟ ಆಗುತ್ತೆ. ಆಲ್ ದಿ ಬೆಸ್ಟ್. ಧನ್ಯವಾದಗಳು. ಮತ್ತು ನಾಳೆ ಬೆಳಿಗ್ಗೆ ಭೇಟಿಯಾಗೋಣ. ನಮಸ್ಕಾರ.